ದಾಂಡೇಲಿಯ ಹಳೆ ನಗರಸಭೆ ಕಟ್ಟಡದಲ್ಲಿರುವ ಶ್ರೀ ಎಸ್.ಎಚ್. ಇಂಟರ್ನ್ಯಾಷನಲ್ ಸ್ಕೂಲ್ ಈ ವರ್ಷವೂ ಯಥಾಪ್ರಕಾರ ನಡೆಯಲಿದ್ದು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಧೃತಿಗೆಡುವ ಅವಶ್ಯಕತೆ ಇಲ್ಲವೆಂದು ಶಾಲೆಯ ಮುಖ್ಯಸ್ಥರಾದ ಟಿ.ಎಸ್. ಸೊರಗಾಯಿ ಅವರು ಮಾಧ್ಯಮದ ಮೂಲಕ ಅಭಯ ನೀಡಿದ್ದಾರೆ. ಈ ಕುರಿತು ಭಾನುವಾರ ಡಿಡಿಎಲ್ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಧಾರವಾಡದ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರು ಶಾಲೆಯ ಮಾನ್ಯತೆ ರದ್ದಾಗಿರುವ ಕುರಿತು ಹಳಿಯಾಳ್ ದಾಂಡೇಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಅದರಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಮೋದ್ ಮಹಲೆ ಅವರು ಶಾಲೆ ಮಾನ್ಯತೆ ರದ್ದಾಗಿರುವ ಕುರಿತು ಮಾಧ್ಯಮಗಳಿಗೆ ಪ್ರಕಟಣೆ ನೀಡಿದ್ದಾರೆ. ಆದರೆ ಬೆಂಗಳೂರಿನ ಸರ್ಕಾರಿ ಕಾರ್ಯದರ್ಶಿಗಳು, ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಇವರಲ್ಲಿ ಶಾಲೆಯ ಮಾನ್ಯತೆ ರದ್ದು ಮಾಡದಂತೆ ನಾವು ಮೇಲ್ಮನವಿ ಸಲ್ಲಿಸಿದ್ದೇವೆ. ಈ ಕುರಿತು ಈ ತಿಂಗಳ ಕೊನೆಯಲ್ಲಿ ಅಥವಾ ಜುಲೈ ಮೊದಲ ವಾರದಲ್ಲಿ ಬೆಂಗಳೂರಿನ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳ ಕಚೇರಿಯಲ್ಲಿ ವಿಚಾರಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ನಾವು ಶಾಲೆಯ ಮಾನ್ಯತೆ ರದ್ದುಗೊಳಿಸದಿರಲು ವಿನಂತಿಸುತ್ತೇವೆ. ಹಾಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಶಾಲೆ ನಡೆಸಲು ಅನುಮತಿಗಾಗಿ ಸಮರ್ಪಕ ದಾಖಲೆಯನ್ನು ನೀಡಲಿದ್ದೇವೆ ಮತ್ತು ದಾಂಡೇಲಿ ನಗರ ಪ್ರದೇಶದಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕಾಗಿ ನಗರಸಭೆಯಿಂದ ಜಾಗೆ ಮಂಜೂರಿ ಆಗಲು ಅಂತಿಮ ಹಂತದ ಕಾರ್ಯಗಳು ನಡೆಯುತ್ತಿವೆ. ಇನ್ನು ತಾಲೂಕಿನ ಕೇರವಾಡ ಗ್ರಾಮದಲ್ಲಿ 2 ಎಕರೆ 14 ಗುಂಟೆ ಜಾಗವನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಪಡೆದುಕೊಂಡಿದ್ದೇವೆ. ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಅಡಿಪಾಯವನ್ನು ಕೂಡ ಹಾಕಲಾಗಿದೆ. ಇನ್ನು ಕೇವಲ 6 ತಿಂಗಳೊಳಗೆ ದಾಂಡೇಲಿ ಅಥವಾ ಕೇರವಾಡ ಗ್ರಾಮದಲ್ಲಿ ಶಾಲೆಗಾಗಿ ನೂತನ ಕಟ್ಟಡ ಖಂಡಿತವಾಗಿ ನಿರ್ಮಾಣಗೊಳ್ಳಲಿದೆ. ವಿಚಾರಣೆ ಸಂದರ್ಭದಲ್ಲಿ ಬೆಂಗಳೂರಿನ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಈ ಎಲ್ಲ ದಾಖಲೆಗಳನ್ನು ನೀಡಿ 2024-25ನೇ ಸಾಲಿನಲ್ಲಿ ಶಾಲೆ ನಡೆಸಲು ಅನುಮತಿ ಪಡೆಯಲಿದ್ದೇವೆ. ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ನಮಗೆ ಅನುಮತಿ ನೀಡಲಿದ್ದಾರೆ ಎನ್ನುವ ಖಚಿತ ಭರವಸೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲವೆಂದು ಶಾಲೆಯ ಮುಖ್ಯಸ್ಥರಾದ ಟಿ.ಎಸ್. ಸೊರಗಾಯಿ ಅವರು ಮಾಧ್ಯಮದ ಮೂಲಕ ಪೋಷಕರಿಗೆ ಅಭಯ ನೀಡಿದ್ದಾರೆ. ದಾಂಡೇಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಪ್ರಮೋದ್ ಮಹಲೆ ಅವರು ಸೊರಗಾವಿ ಇಂಟರ್ನ್ಯಾಷನಲ್ ಶಾಲೆಯ ಮಾನ್ಯತೆಯನ್ನು ರದ್ದುಗೊಳಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? 2021ರಲ್ಲಿ ಡೈರೆಕ್ಟರ್ ಅಪರ ಆಯುಕ್ತರ ಕಚೇರಿ ಧಾರವಾಡ ಅವರು ಮಾನ್ಯತೆಯನ್ನು ರದ್ದುಗೊಳಿಸಿದ್ರು. ಅದನ್ನು ನಾವು ಪ್ರಶ್ನಿಸಿ ಅಪರ ಆಯುಕ್ತರ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದೀವಿ. ಬೆಂಗಳೂರಲ್ಲಿ ಇಲ್ಲ, ಧಾರವಾಡದಲ್ಲಿ ದಾವೆ ಹೂಡಿದ್ದೀವಿ. ಪ್ರಶ್ನೆ ಮಾಡಿ ಅದ್ರ ಪ್ರಕಾರ 2 ವರ್ಷ ವಿಚಾರ ನಡೆದ. ಈಗ ಅವ್ರದ್ದು ನಿರ್ದೇಶಕರು ಎತ್ತಿ ಹಿಡಿದಾರ ತೀರ್ಪನ್ನು. ಅದರಂತೆ ನಾವೇನು ಮಾಡಿದ್ವಿ, ಈಗ 14/6/2024 ಅದು ಇತ್ಯರ್ಥ ಆಯಿತು. ಆಮೇಲೆ ನಮಗೆ ಅದು 20/6/2024 ನಮಗೆ ಆದೇಶ ಸಿಕ್ಕಾಗ ನಾವು 21/6/2024 ಸರ್ಕಾರದ ಕಾರ್ಯದರ್ಶಿಗಳು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದೀವಿ. ಅದರಂತೆ ಈಗ ಅವರಿಗೂ ಅದರ ನೋಟಿಸ್ ಬರ್ತದೆ. ಬಂದ ಮೇಲೆ ಅವ್ರ ಮುಂದೆ ಅಟೆಂಡ್ ಆಗಬೇಕಾಗ್ತೈತಿ. ಇದರಿಂದ ಯಾವುದೇ ನಮ್ಮ ಮಕ್ಕಳಿಗಾಗಲಿ ಪಾಲಕರಾಗಲಿ ತೊಂದರೆ ಆಗುವಂಥ ಯಾವ ಪರಿಸ್ಥಿತಿ ಇರುವುದಿಲ್ಲ. ಯಾರು ಅದಕ್ಕೇನು ಧೈರ್ಯಗೆಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಿನ್ನೆ ಇವತ್ತು ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದೆ, ಮಾನ್ಯತರ ಪಾಲಕರಲ್ಲಿ ಮತ್ತು ಪೋಷಕರಲ್ಲಿ ಗೊಂದಲ ಉಂಟಾಗಿದೆ. ಈ ಶಾಲೆ ನಡೆಯುತ್ತಿತ್ತು ಇಲ್ವಾ? ಇದ್ರ ಬಗ್ಗೆ ಏನು ಅಭಯ ಕೊಡೋಕೆ ಇಷ್ಟಪಡ್ತೀರಿ? ಇಲ್ಲ, ಆ ರೀತಿ ಏನೂ ಇಲ್ಲ. ಅಲ್ಲಿ ನಾವು ಮುಂದಿನ ಪ್ರಾಧಿಕಾರಕ್ಕೆ ಅಪೀಲ್ ಹೋಗಿರೋದ್ರಿಂದ ಯಾವುದೇ ತೊಂದರೆ ಇರುವಂಥದ್ದೇನು ಯಾವುದೂ ಇಲ್ಲ. ಅದಕ್ಕೆ ಯಾವ ಪಾಲಕರಾಗಲಿ ವಿದ್ಯಾರ್ಥಿಗಳಾಗಲಿ ಮಕ್ಕಳಾಗಲಿ ಧೈರ್ಯಗೆಡುವಂಥದ್ದೇನು ಅವಶ್ಯಕತೆ ಇರುವುದಿಲ್ಲ. ಈಗ ನಿಮ್ಮದು ಇದ್ರ ವಿಚಾರಣೆ ಯಾವಾಗಿದೆ ನಿಮ್ಮದು ಅರ್ಜಿದು? ಇದು ಇನ್ನು ನಮಗೆ ನಾಳೆ ನಾಡ್ದ ನೋಟಿಸ್ ಬರ್ತೈತಿ. 29ಕ್ಕೆ ಐತತ್ ತಿಳಿಸಿದ್ದಾರೆ ನಮ್ಮ ವಕೀಲರು. 29/6/2024 ಐತತ್ ಹೇಳಿದ್ದಾರೆ. ಈಗ ಎಷ್ಟು ಮಕ್ಕಳು ಪ್ರವೇಶಾತಿ ಮಾಡ್ಕೊಂಡಿದ್ದಾರೆ? ಸುಮಾರು 900 ಮಕ್ಕಳ ಸಮೀಪ. 1ನೇ ಕ್ಲಾಸಿಂದ 10ನೇ LKGಯಿಂದ 10ನೇ ತರಗತಿವರೆಗೆ. ಒಟ್ಟು ನೀವು ಪಾಲಕರು ಮತ್ತು ಮಕ್ಕಳು ಗೊಂದಲಕ್ಕೀಡಾಗ ಬೇಡ, ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ಅವಶ್ಯಕತೆ ಇರುವುದಿಲ್ಲ. ಕೇರವಾಡ ಗ್ರಾಮದಲ್ಲಿ ನೀವು 2 ಎಕರೆ 14 ಗುಂಟೆ ಜಾಗ ಖರೀದಿಸಿದಿರಂತ ಇದು ಸುದ್ದಿ ಇದೆ, ಇದು ನಿಜನಾ? ಹೌದು. ಕೇರವಾಡದಲ್ಲಿ 2 ಎಕರೆ 14 ಗುಂಟೆ ಜಾಗ ಖರೀದಿ ಮಾಡಿಕೊಂಡು ಶೈಕ್ಷಣಿಕ ಉದ್ದೇಶಕ್ಕನ್ನು ಅದನ್ನು ಏನೇ ಮಾಡಿಕೊಂಡು ಲೇಔಟ್ ಮಾಡಿ ಕೊಟ್ಟಿದ್ದೀವಿ. ಅದರಂತೆ ನಾವೇನು ಮಾಡಿದ್ದೀವಿ, ಈಗಾಗಲೇ ಎಲ್ಲ ಅದರ ಪ್ರೊಸೀಜರ್ ಮುಗಿದು ಕಟ್ಟುವ ಹಂತದಾಗ ಐತೆ. ಸರಿ, ಇನ್ನೊಂದು 6 ತಿಂಗಳ ಒಳಗೆ ಕಟ್ಟಡ ಬಿಲ್ಡಿಂಗ್ ರೆಡಿ ಆಗ್ಬೋದಾ? ರೆಡಿ ಮಾಡ್ತೀವಿ. ಈ ವರ್ಷದಾಗ ನಾವು ರೆಡಿ ಮಾಡ್ಕೊಂಡು ಮುಂದಿನ ಅಕಾಡೆಮಿಗೆ ನಮ್ಮ ಓನ್ ಬಿಲ್ಡಿಂಗ್ಗೆ ನಾವು ಹೋಗ್ತೀವಿ. ಇದು ಖಚಿತ ಅಂತೀರಿ? ಹೌದು, ಖಚಿತ. ಈ ದಾಂಡೇಲಿ ಸಿಟಿ ಒಳಗೆ ಇನ್ನೊಂದು ಜಾಗ ನಮಗೆ ಸಿಗಬೇಕಾದಂಥದ್ದಿತ್ತು. ಅದರ ಬದಲು ನಾವು ಸ್ವಲ್ಪ ಭಾಳ ಮುತುರ್ಜತೆ ವಹಿಸಿ ನಡೆಸಿವಿ ಕೆಲಸ.
ಆಯಿತು ಅಂದರೆ ಇಲ್ಲೇ ಕಟ್ತೀವಿ ದಾಂಡೇಲಿ ಒಳಗೆ, ಆಗಿಲ್ಲಪ್ಪ ಅಂದ್ರೆ ನಮ್ಮ ಓನ್ ಜಾಗದಾಗ ಮಾಡ್ತೀವಿ, ಕೇರವಾಡ ಜಾಗದಲ್ಲಿ ಕೆಲವೊಂದು ಜಾಗದಾಗ ಕಟ್ಕೋತೀವಿ.